अंबेडकर गए जय बोलो बाबा साहेब अंबेडकर गए जय बोलो बाबा साहेब अंबेडकर गए ಇವತ್ತೇನು ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ. ಇದರ ಮೂಲ ಉದ್ದೇಶ ಏನಂದರೆ ಕೋಲಾರ ತಾಲೂಕು ಉತ್ತೂರು ಹೋಬಳಿ ಸೀಸಂದ್ರ ಗ್ರಾಮದಲ್ಲಿ ಸರ್ವೆ ನಂಬರ್ 139ರಲ್ಲಿ ಸುಮಾರು 3 ವರ್ಷಗಳಿಂದ ಒಬ್ಬ ಹ್ಯಾಂಡಿಕ್ಯಾಪ್ ಕೆಂಪಯ್ಯ ಅವರ ಮಗನ ಚಂದ್ರಮೌಳಿ ಅವರು ಒಂದು ಹ್ಯಾಂಡಿಕ್ಯಾಪ್ಟ್ ಅವ್ರಿಗೆ ಯಾವುದೇ ರೀತಿಯಾಗಿ ನ್ಯಾಯ ಕೊಡ್ತಾ ಇಲ್ಲ. ತಾಲೂಕು ಆಡಳಿತ ಆಗಬೇಕು, ಜಿಲ್ಲಾಡಳಿತ ಆಗಬೇಕು, ಯಾವುದೇ ಸಮಸ್ಯೆ ಯಾವುದಕ್ಕೆ ಆಗಲಿ ಅವರು ಬಲ್ಲಾಢ್ಯರ ಹಿಂದೆನೇ ಇದ್ದಾರೆ ಹೊರತು ತಾಲೂಕು ಆಡಳಿತ ಜಿಲ್ಲಾಡಳಿತ ನಮ್ಮ ದಲಿತರ ಮತ್ತು ರೈತರ ಅವರ ಕಷ್ಟಗಳನ್ನ ಇದನ್ನ ಅವರು ಮಾಡ್ತಾ ಇಲ್ಲ, ನೋಡ್ತಾ ಇಲ್ಲ ಅಂತ ನಮಗೆ 3 ವರ್ಷಗಳಿಂದ ತಿಳಿದು ಬಂದಿದೆ. ನಾವು ಹಂತ ಹಂತವಾಗಿ ಏನು ಮಾಡಿ ಎಲ್ಲ 3 ವರ್ಷಗಳಿಂದ ತಾಲೂಕು ಆಡಳಿತಕ್ಕೆ, ಜಿಲ್ಲಾ ಆಡಳಿತಕ್ಕೆ, ಪೊಲೀಸ್ಗೆ, SC ಸೆಲ್ಗೆ ಬೇರೆ ಬೇರೆ ಏನೇನು ಮಾಡಬೇಕು ಎಲ್ಲ ಕಾನೂನು ರೀತಿಯಲ್ಲಿ ಮಾಡಿದ್ರು ಕೂಡ ಇದುವರೆಗೂ ಕೂಡ ಯಾವುದೇ ರೀತಿಯಾಗಿ ಅವರು ಕಾನೂನು ರೀತಿಯ ಕ್ರಮವನ್ನು ಕೈಗೊಂಡಿಲ್ಲ. ಆದ್ದರಿಂದ ನಮ್ಮ ಡೆಮೋಕ್ರೆಟಿಕ್ ವಾರಿಯರ್ಸ್ ಏನು ನಿರ್ಧಾರ ಮಾಡ್ಕೊಂಡಿದೆ ಅಂದರೆ, ನಾಳೆ ಏನು ಒಂದು ತಾಲೂಕು ಆಡಳಿತ ಮುಂದೆ ಒಂದು ಹೋರಾಟ ನಂಬ್ಕೊಂಡಿದ್ದಾರೆ ಕರ್ನಾಟಕ ಅಂಬೇಡ್ಕರ್ ಯುವ ವೇದಿಕೆ ಅವರು. ಅದಕ್ಕೆ ನಮ್ಮ ಸಹಕಾರ ಅಂತ ಹೇಳ್ತಾ ಇನ್ನೊಂದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಮೊನ್ನೆ ಸಹ ನಾವು ಒಂದು ಹೇಳಿದ್ದೀವಿ ಅಧಿಕಾರಿಗಳಿಗೆ. 3 ತಹಸೀಲ್ದಾರ್ಸ್ ಬಂದಿದ್ರು ಸ್ಪಾಟ್ ಮಾಜರ್ಗೆ, ಏನೋ ಜಾಗ ಹತ್ರ. ಸರ್ ನಮ್ಗೆ ರಸ್ತೆ ಇಲ್ಲ, ಇದಕ್ಕೆ ರಸ್ತೆ ಕೊಡಿ. 120 ಎಕರೆಯಲ್ಲಿ 120 ಎಕರೆ ಕಾಂಪೌಂಡ್ ಹಾಕ್ಸಿದವ್ರು ಯಾರು, ಅವ್ರ ಜಾಗ ಎಷ್ಟಿದೆ ಅಂತಲೂ ನಾವು ಕ್ವಶನ್ ಮಾಡಿದ್ವಿ. ನೀವು ರೈತರ ಪರ ಇದ್ದೀರಾ, ಇಲ್ಲ ದಲಿತರ ಪರ ಇದ್ದೀರಾ, ಇಲ್ಲ ನೀವು ಬಲ್ಲಾಢ್ಯರ ಪರ ಇದ್ದೀರಾ ನಮ್ಗೆ ಗೊತ್ತಾಗ್ತಾ ಇಲ್ಲ. ಆದ್ರಿಂದ ನಾಳೆ ಇರುವ ಹೋರಾಟಕ್ಕೆ ನಮ್ಮ ಪೂರ್ತಿ ಬೆಂಬಲ ಇದೆ ಅಂತ ಅವ್ರಿಗೆ ಹೇಳ್ತಾ ಇನ್ನೊಂದು ಹೇಳಕ್ಕೆ ತಾಲೂಕು ಆಡಳಿತಕ್ಕೆ ಇಷ್ಟಪಡ್ತೀನಿ. ನಾಳೆ 11 ಗಂಟೆಗೆ ಏನು ಹೋರಾಟ ಸ್ಟಾರ್ಟ್ ಆಗುತ್ತೋ ಮುಂದೆ ಅದು ಪರಿಹಾರ ಆಗಿಲ್ಲ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಮಾಡಬೇಕಾಗುತ್ತೆ. ಹಳ್ಳಿಯಿಂದ ಡೆಲ್ಲಿವರೆಗೂ ಅಂತ ಏನಿದೆಯೋ ಸ್ಲೋಗನ್ನು ಅಲ್ಲಿ ಹೋಗೋಕ್ಕೂ ರೆಡಿ ಆಗಿದ್ದೀವಿ. ಪರಿಹಾರ ಸಿಗೋವರೆಗೂ ನಾವು ಆ ಪ್ರತಿಭಟನೆಯನ್ನ ನಿಲ್ಲಿಸಲ್ಲ ಅಂತ ಹೇಳ್ತಾ ಈ ಒಂದು ಎಚ್ಚರಿಕೆ ಮಾತನ್ನ ಹೇಳ್ತಾ ಇದ್ದೀನಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತಕ್ಕೆ. ಧನ್ಯವಾದಗಳು ಸರ್.